ನಾನ್ ರೆಡಿ ಇದೀನಿ ಕಣಯ್ಯ. ಹೊರಡೋಣ. ಒಂದ್ ನಿಮಿಷ, ಸೂರ್ಯನಿಗೆ ಫೋನ್ ಮಾಡ್ಬಿಡ್ತೀನಿ. ಮಾಡು ಮಾಡು. ತಾತ, ತಾತ, ಇಬ್ರು ಹುಷಾರಾಗಿದ್ದಾರೆ ತಾನೆ? ಇಲ್ಲಪ್ಪ, ಹುಷಾರಾಗಿ ಇದ್ದೀವಿ. ಪಾಪ ಮಲ್ಕೊಂಡಿದ್ರಿಂದ ಕಾಣಿಸತ್ತೆ, ಸುಮ್ನೆ ತೊಂದರೆ ಕೊಟ್ಬಿಟ್ಟೆ. ಪರವಾಗಿಲ್ಲ ತಾತ, ನೀನಿಷ್ಟು ಬೆಳಗ್ಗೆನೆ ಫೋನ್ ಮಾಡ್ದೆ ಅಲ್ಲ, ನನಗೆ ಭಯಾನೇ ಆಗೋಯ್ತು. ಅಂಥದ್ದೇನಿಲ್ಲಪ್ಪ, ಇವತ್ತು ಉಜ್ಜಯಿನಿಯಲ್ಲಿ ಇದ್ದೀವಿ. ನಮ್ಮ ಸಂಕಲ್ಪಕ್ಕೆ ಇವತ್ತು ಕೊನೆ ಪೂಜೆ. ದೇವಸ್ಥಾನ ಇಲ್ಲಿಂದ ಸ್ವಲ್ಪ ದೂರ ಇದೆ, ಅದಕ್ಕೆ ಆಮೇಲೆ ಫೋನ್ ಮಾಡಕ್ಕಾಗೋತೋ ಇಲ್ವಂತ ಈಗಲೇ ಫೋನ್ ಮಾಡಿಬಿಟ್ಟೆ. ಅಂತೂ ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮುಗಿತಲ್ವ ತಾತ? ದೇವ್ರ ದಯದಿಂದ ಏನೂ ತೊಂದರೆ ಆಗ್ಲಿಲ್ಲಪ್ಪ. ಇವತ್ತಿನ ಕಾರ್ಯಕ್ರಮ ಮುಗಿದು ಹೋದ್ರೆ ಇನ್ನು 2 ದಿವಸದಲ್ಲಿ ಸಾಲಿಗ್ರಾಮದ ವಿಗ್ರಹ ತಗೊಂಡು ಬರ್ತಾ ಇರೋದೆ. ಈ 2 ದಿನ ಯಾವಾಗ ಕಳಿಯತ್ತೋ ಅಂತ ಕಾಯ್ತಾ ಇದ್ದೀನಿ. ನಿಮ್ಮಿಬ್ಬರು ನೋಡಿ ತುಂಬಾ ದಿನ ಆಗೋಯ್ತು ತಾತ. ತಾತ, ಫೋನ್ ಅಜ್ಜಿಗೆ ಕೊಡ್ತೀಯಾ? ಮಾತಾಡ್ತೀನಿ. ಹಾ, ಕೊಡ್ತೀನಪ್ಪ. ಹಲೋ ಸೂರ್ಯ. ಅಜ್ಜಿ, ಹೇಗಿದೆಯಾ? ಚೆನ್ನಾಗಿದ್ದೀನಿ ಕಣೋ. ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಕಣೋ ನನಗೆ. ನೀನೇನೇ ಹೇಳು, ನಮ್ಮೂರು ನಮ್ಮನೆ ಅದೇ ಸ್ವರ್ಗ. ಅಯ್ಯೋ, ಇಲ್ಲಿ ರೊಟ್ಟಿ ತಿಂದು ನಾಲ್ಗೆಲ್ಲ ಕೆಟ್ಟೋಗಿದೆ ಕಣೋ. ಆದಷ್ಟು ಬೇಗ ಊರಿಗೆ ಬಂದು ಮುದ್ದೆ, ಸಾಂಬಾರು, ಅನ್ನ, ಪಲ್ಯ ಎಲ್ಲ ತಿನ್ಬಿಟ್ರೆ ಮನ್ಸಿಗೊಂಥರ ನೆಮ್ಮದಿ. ಅಜ್ಜಿ, ನೀನ್ ಊರಿಗೆ ಬಾ ಅಜ್ಜಿ, ಹಬ್ಬದ ಊಟನೇ ಮಾಡಿಸ್ಬಿಡೋಣ. ಅದ್ ಸರಿ, ಅಮ್ಮ ತಿಂಡಿ ಎಲ್ಲ ಮಾಡ್ಕೊಟ್ಟಿದ್ರಲ್ಲ, ತಿಂದ್ಯಾ? ಅಯ್ಯ, ಸರಿಯಾಗಿ 15 ದಿನಾನು ಬರ್ಲಿಲ್ಲ ಕಣೆ. ಬೇಡ ಬೇಡ ಅಂದ್ರು ನಿಮ್ ತಾತನ ಎಲ್ಲ ತಿಂದು ಖಾಲಿ ಮಾಡ್ಬಿಟ್ಟ. ಸುರ್ಬಿ, ಕಾಶಿ, ಬದ್ರಿ, ಕೇದಾರ್ನಾಥ ಬಿಟ್ರೆ ನಮ್ ಕಡೆ ಊಟ ಎಲ್ಲೂ ಸಿಗದೇ ಇಲ್ಲ ಕಣೆ. ಏ ಲಲಿತಾ, ಇದೆಲ್ಲ ಊರ್ಗ್ ಹೋದ್ಮೇಲೆ ಮಾತಾಡ್ಬೋದಲ್ವಾ? ಹೀಗೆ ಮಾತಾಡ್ತಾ ಕೂತ್ರೆ ಪೂಜೆಗೆ ಟೈಮ್ ಆಗಲ್ವಾ? ಕೊಡಿಲಿ ಫೋನ್ನ. ಏನಂತ ಅಜ್ಜಿ ತಾತನ್ ಗಲಾಟೆ? ನಿನಗ್ ಗೊತ್ತಿಲ್ವೇನೆ ಅವನ್ ಯಾವಾಗ್ಲೂ ಕುದುರೆ ಮೇಲೆ ಇರ್ತಾನೆ ಅಂತ? ಇರು, ನಿನ್ ತಾತನ್ ಕೊಡ್ತೀನಿ. ಕೊಡಿಲಿ. ಸುರಭಿ, ನಿಮ್ಮ ಅಜ್ಜಿ ಮಾತಾಡ್ತಾ ಕೂತ್ರೆ ಸಮಯದ ಪರಿಜ್ಞಾನನೇ ಇರೋದಿಲ್ಲ. ಸಮಯ ಸಿಕ್ಕಾಗ ಫೋನ್ ಮಾಡ್ತೀನಮ್ಮ. ಸರಿ ತಾತ. ತಾತ 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 ತಾತ, ಒಂದ್ ನಿಮಿಷ. ಇಲ್ಲಿ ಎಲ್ಲಾ ವ್ಯವಸ್ಥೆನೂ ಆಗಿದೆ, ಎಲ್ರಿಗೂ ಆಮಂತ್ರಣ ಪತ್ರಿಕೆ ಕೊಟ್ಟಾಗಿದೆ. ನೀನು ಆರಾಮಾಗಿ ಅಜ್ಜಿಗೆ ಸರ್ಪ್ರೈಸ್ ಕೊಡ್ಬೋದು. ಬಹಳ ಸಂತೋಷ ಕಣಪ್ಪ. ಸೂರ್ಯ, ನನಗ್ ಗೊತ್ತು ನಿನ್ ಕೈಗೆ ಏನಾದ್ರೂ ಒಂದು ಕೆಲಸ ಒಪ್ಸಿದ್ರೆ ಖಂಡಿತ ಅದನ್ನ ಶ್ರದ್ಧೆ ವಹಿಸಿ ಮಾಡ್ತೀಯ ಅಂತ. ನಿನ್ ಜೊತೆ ಮಾತಾಡಿದ್ದು ತುಂಬಾ ಸಂತೋಷ ಆಯ್ತು ಕಣಪ್ಪ. ನನಗೂ ಅಷ್ಟೇ ತಾತ, ತುಂಬಾ ಖುಷಿ ಆಯ್ತು. ನೀನ್ ಬೆಳಗ್ಗೆ ಜ್ಞಾಪಿಸ್ಕೊಂಡೆ ಅಲ್ಲ, ಈಗ ನಾನು ಇಡೀ ದಿನ ಲವಲವಿಕೆಯಿಂದ ಓಡಾಡ್ತಾ ಇರ್ತೀನಿ. ಒಳ್ಳೇದಾಗ್ಲಪ್ಪ. ಆಯ್ತು, ಬಾಯ್. ಬೈಮ್ಮ. ಬಾಯ್ ತಾತ, ಹುಷಾರು. ಹಾ. ಸುಬ್ಬಿ, ತಾತ ಫೋನ್ ಮಾಡಿದ್ದು ಒಳ್ಳೇದೇ ಆಯ್ತು. ನಾನಿವತ್ತು ಮಹರ್ಷಿಯರನ್ನ ಭೇಟಿ ಮಾಡೋದಕ್ಕೆ ಹೋಗ್ಬೇಕು. ನಾನು ಜಾಗಿಂಗ್ ಮುಗಿಸ್ಕೊಂಡು ಬಂದು ಬೇಗ ತಯಾರಾಗ್ತೀನಿ. ನೀನ್ ಅಮ್ಮನ್ನ ಎಪ್ಸಿ ನನಗೆ ಒಳ್ಳೆ ತಿಂಡಿ ಮಾಡೋದಕ್ಕೆ ಹೇಳು. ಸೂರ್ಯ, ನಿಂಗೇನೋ ದಿನ ಪೂರ್ತಿ ಲವಲವಿಕೆಯಿಂದ ಇರೋದಕ್ಕೆ ಎನರ್ಜಿ ಸಿಕ್ತು. ಆ ಎನರ್ಜಿ ನನಗೂ ಪಾಸ್ ಮಾಡಬಾರ್ದಾ? ಓ, ವೆಲ್ ವೆಲ್ ವೆಲ್, ಕಮ್ ಡಾರ್ಲಿಂಗ್.
ಬಂದ ವಿಚಾರ? ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ. ಸಂಬಂಧ ಪಡೆದೇ ಇರೋ ಸಮಸ್ಯೆಗೆ ರಕ್ತ ಸಂಬಂಧಗಳ ನಡುವೆ ಬಿರುಕು ಬಿಡ್ತಾ ಇದೆ. ಗುರುಗಳೇ, ಇಲ್ಲಿವರೆಗೂ ನಮಗೆ ಬರೀ ಊರ ಸಮಸ್ಯೆನೇ ಕಾಡ್ತಾ ಇತ್ತು. ಈಗ ಮನೇಲಿರೋ ಪ್ರತಿಯೊಬ್ಬರ ಮೇಲೂ ಪರಿಣಾಮ ಬೀರ್ತಿದೆ. ಈ ಹಿಂದೆ ಈ ರೀತಿ ಯಾವತ್ತೂ ಆಗಿರಲಿಲ್ಲ. ಎಲ್ಲ ಒಂದು ಹಂತಕ್ಕೆ ಸರಿ ಹೋಗ್ತಿದೆ ಅಂತ ಅನ್ಕೊಳ್ಳೋವಾಗ ನಮ್ಮಲ್ಲೇ ವೈಮನಸ್ಯ ಹುಟ್ಕೋತಾ ಇದೆ. ಮನೇಲಿ ಯಾರಿಗೂ ನೆಮ್ಮದಿ ಇಲ್ಲ. ತಮಗೆ ತಿಳಿದೇ ಇರುವಂಥದ್ದು ಏನಿದೆ? ಇದಕ್ಕೇನಾದರೂ ಪರಿಹಾರ ಇದ್ದರೆ ದಯವಿಟ್ಟು ಸೂಚಿಸಿ. ಯಾವುದಾದ್ರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಬೇಕು ಅಂತಂದ್ರೆ ಹೇಳಿ. ಮನೆ ನೆಮ್ಮದಿಯಾಗಿದ್ದರೆ ಊರ ಬಗ್ಗೆ ನಿರಾತಂಕವಾಗಿ ಯೋಚನೆ ಮಾಡ್ಬೋದು. ಒಳಗೂ ನೆಮ್ಮದಿ ಇಲ್ಲ, ಹೊರಗೂ ನೆಮ್ಮದಿ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗತ್ತೆ ಮಹರ್ಷಿಗಳೇ. ಗ್ರಹಣವು ಹಿಡಿಬೇಕಾದರೆ ಒಂದೇ ಏಟಿಗೆ ಆ ಸೂರ್ಯನನ್ನ ದುಷ್ಟಗ್ರಹಗಳು ಮರೆಮಾಚೋದಿಲ್ಲ. ಹಂತ ಹಂತವಾಗಿ ಆ ಸೂರ್ಯನ ಶಕ್ತಿಯನ್ನ ಕುಂದಿಸ್ತಾ ಹೋಗುತ್ತೆ. ಹಾಗೆ ನಮ್ಮ ಜೀವನದಲ್ಲಿರುವ ಸಮಸ್ಯೆಗಳು ಕೂಡ ಮಾನಸಿಕವಾಗಿ, ಆರ್ಥಿಕವಾಗಿ, ದೈಹಿಕವಾಗಿ ನಮಗೆ ಹಿಂಸೆ ಕೊಡ್ತಾ ಹೋಗುತ್ತೆ. ಯೋಚನೆ ಬೇಡ. ಇದು ಪ್ರತಿ ಮನೆಯಲ್ಲೂ ಇರುವಂತಹ ಸಮಸ್ಯೆ. ಅಷ್ಟಿಲ್ಲದೆ ಹೇಳ್ತಾರ ಋಷಿಮುನಿಗಳು, ಹೆಣ್ಣೆ ಹೆಣ್ಣಿಗೆ ಶತ್ರು ಅಂತ. ಕಾಲಕ್ರಮೇಣ ಎಲ್ಲವೂ ಸರಿ ಹೋಗುತ್ತೆ. ಜೈ ಭೋಲೆನಾಥ್. ಘೋರ ಘೋರ. ಯಾಕೆ, ಏನಾಯ್ತು ಮಹರ್ಷಿಗಳೇ? ಸುಡು ನರಕದಿಂದ ಭುಗಿಲೆತ್ತಿದೆ ಜ್ವಾಲೆ. ಅಧರ್ಮದ ಹಾದಿಯಲ್ಲಿ ರಕ್ಕಸನ ಮರಣಲೀಲೆ. ಅಮಂಗಲ ಉಂಟು ನಿತ್ಯ ಸುಮಂಗಲಿಗೆ. ಮಸಣವು ಕಾದಿದೆ ಮುತ್ತೈದೆಯ ಅಳಿವಿಗೆ. ಅಪಾಯ ಅಪಾಯ ಅಪಾಯ. ಮಹರ್ಷಿಗಳೇ, ಯಾಕೆ ಹೇಳ್ತಿದ್ದೀರಾ? ಯಾರಿಗಪಾಯ? ನೀನು ಎಚ್ಚರವಾಗಿರಬೇಕು. ಮನೆ ಮುತ್ತೈದೆಗೆ ನಿತ್ಯ ಸುಮಂಗಲಿಗೆ ಬಹುದೊಡ್ಡ ಗಂಡಾಂತರವೇ ಕಾದಿದೆ. ನೀನು ಸ್ವಲ್ಪ ಎಚ್ಚರ ವಹಿಸಿದರೆ ಅಪಾಯದಿಂದ ಪಾರಾಗಬಹುದು. ಮಿಕ್ಕಿದ್ದು ದೈವ ಸಂಕಲ್ಪ. ನಿಮ್ಮ ಮನೆ ಕುಂಕುಮವನ್ನ ನೀನೇ ಕಾಯಬೇಕು. ಈಗ ಸಮಯ ಸರಿಗಿಲ್ಲ. ನೀವಿನ್ನ ಹೊರಡಿ ಹೊರಡಿ. ಓಂ ಓಂ ನಮಃ ಶಿವಾಯ.